ಇನ್ನು ಶ್ರೀನಗರದ ಸ್ಫೋಟದಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ನರಳಾಟ ಮುಗಿಲು ಮುಟ್ಟಿದೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಸಿಕ್ಕಾಪಟ್ಟೆ ಸಮಸ್ಯೆ ಉಂಟಾಗಿದೆ. ಜಿಎಂಸಿ ಆಸ್ಪತ್ರೆಯಲ್ಲಿ ಶ್ರೀನಗರದ ಸ್ಫೋಟದಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಅಂದ್ರೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಂಭವನೀಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಟಿಎಂಸಿ ಹಾಸ್ಪಿಟಲ್ ಏನು 18 ಜನ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಹಲವರ ಸಂಖ್ಯೆ ಬಹಳ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಬರ್ನ್ ಇಂಜುರೀಸ್ 40% ಎಬೋ ಇದ್ದರೆ ಸರ್ವೈವಲ್ ಕಷ್ಟ, ಉಳಿಯೋದು ಕಷ್ಟ, ಬದುಕುಳಿಯೋದು ಕಷ್ಟ ಅಂತ ಡಾಕ್ಟರ್ಸ್ ಹೇಳ್ತಾರೆ ಯೂಶಲಿ. ಹಾಗಾಗಿ ಸಾಕಷ್ಟು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಮೇಲ್ನೋಟಕ್ಕೆ ಕಂಡುಬರುತ್ತೆ. 8 ಮಂದಿ ಈಗಾಗಲೇ ಮೃತಪಟ್ಟಿದ್ದಾರೆ. ಬಹಳ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಮಂದಿ ಯಾಕೆ ಆ ಸ್ಫೋಟಕಗಳ ಹತ್ತಿರ ಇದ್ರು ಅಂತ. ಮೊನ್ನೆ ಫರೀದಾಬಾದ್ನಿಂದ ಆ ಸ್ಫೋಟಕಗಳನ್ನ ಸೀಸ್ ಮಾಡಿದ್ರು, ಅದನ್ನ ಶ್ರೀನಗರಕ್ಕೆ ತಂದಿದ್ದಾರೆ ಅಂತ ಹೇಳಲಾಗಿದೆ. ಆ ಸ್ಫೋಟಕಗಳು ಆಸ್ಫೋಟಗೊಂಡಿವೆ ಅಂತ. ಆದ್ರೆ ಆ ಸ್ಫೋಟಕಗಳನ್ನ ಯಾಕೆ ಜವಾಬ್ದಾರಿಯುತವಾಗಿ ಹ್ಯಾಂಡಲ್ ಮಾಡಲಿಲ್ಲ? ಯಾವ ಸ್ಥಿತಿಯಲ್ಲಿತ್ತು ಅದು? ಇದಕ್ಕಿದ್ದ ಹಾಗೆ ಸ್ಫೋಟಗೊಳ್ಳುವ ಸ್ಥಿತಿಯಲ್ಲಿ ಇತ್ತ? ಏನ್ ಕತೆ ಅಂತ. ದೆಹಲಿ ಬ್ಲಾಸ್ಟ್ ನಂತರದಲ್ಲಿ ಇದನ್ನ ಬಹಳ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕಾಗಿತ್ತು. ಯಾಕೆ ಇಂಥ ಬೇಜವಾಬ್ದಾರಿತನ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಇನ್ನು ಶ್ರೀನಗರದ ಸ್ಫೋಟದಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ನರಳಾಟ ಮುಗಿಲು ಮುಟ್ಟಿದೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಸಿಕ್ಕಾಪಟ್ಟೆ ಸಮಸ್ಯೆ ಉಂಟಾಗಿದೆ. ಜಿಎಂಸಿ ಆಸ್ಪತ್ರೆಯಲ್ಲಿ ಶ್ರೀನಗರದ ಸ್ಫೋಟದಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಅಂದ್ರೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಂಭವನೀಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಟಿಎಂಸಿ ಹಾಸ್ಪಿಟಲ್ ಏನು 18 ಜನ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಹಲವರ ಸಂಖ್ಯೆ ಬಹಳ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಬರ್ನ್ ಇಂಜುರೀಸ್ 40% ಎಬೋ ಇದ್ದರೆ ಸರ್ವೈವಲ್ ಕಷ್ಟ, ಉಳಿಯೋದು ಕಷ್ಟ, ಬದುಕುಳಿಯೋದು ಕಷ್ಟ ಅಂತ ಡಾಕ್ಟರ್ಸ್ ಹೇಳ್ತಾರೆ ಯೂಶಲಿ. ಹಾಗಾಗಿ ಸಾಕಷ್ಟು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಮೇಲ್ನೋಟಕ್ಕೆ ಕಂಡುಬರುತ್ತೆ. 8 ಮಂದಿ ಈಗಾಗಲೇ ಮೃತಪಟ್ಟಿದ್ದಾರೆ. ಬಹಳ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಮಂದಿ ಯಾಕೆ ಆ ಸ್ಫೋಟಕಗಳ ಹತ್ತಿರ ಇದ್ರು ಅಂತ. ಮೊನ್ನೆ ಫರೀದಾಬಾದ್ನಿಂದ ಆ ಸ್ಫೋಟಕಗಳನ್ನ ಸೀಸ್ ಮಾಡಿದ್ರು, ಅದನ್ನ ಶ್ರೀನಗರಕ್ಕೆ ತಂದಿದ್ದಾರೆ ಅಂತ ಹೇಳಲಾಗಿದೆ. ಆ ಸ್ಫೋಟಕಗಳು ಆಸ್ಫೋಟಗೊಂಡಿವೆ ಅಂತ. ಆದ್ರೆ ಆ ಸ್ಫೋಟಕಗಳನ್ನ ಯಾಕೆ ಜವಾಬ್ದಾರಿಯುತವಾಗಿ ಹ್ಯಾಂಡಲ್ ಮಾಡಲಿಲ್ಲ? ಯಾವ ಸ್ಥಿತಿಯಲ್ಲಿತ್ತು ಅದು? ಇದಕ್ಕಿದ್ದ ಹಾಗೆ ಸ್ಫೋಟಗೊಳ್ಳುವ ಸ್ಥಿತಿಯಲ್ಲಿ ಇತ್ತ? ಏನ್ ಕತೆ ಅಂತ. ದೆಹಲಿ ಬ್ಲಾಸ್ಟ್ ನಂತರದಲ್ಲಿ ಇದನ್ನ ಬಹಳ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕಾಗಿತ್ತು. ಯಾಕೆ ಇಂಥ ಬೇಜವಾಬ್ದಾರಿತನ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಇನ್ನು ಶ್ರೀನಗರದ ಸ್ಫೋಟದಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ನರಳಾಟ ಮುಗಿಲು ಮುಟ್ಟಿದೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಸಿಕ್ಕಾಪಟ್ಟೆ ಸಮಸ್ಯೆ ಉಂಟಾಗಿದೆ. ಜಿಎಂಸಿ ಆಸ್ಪತ್ರೆಯಲ್ಲಿ ಶ್ರೀನಗರದ ಸ್ಫೋಟದಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಅಂದ್ರೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಂಭವನೀಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಟಿಎಂಸಿ ಹಾಸ್ಪಿಟಲ್ ಏನು 18 ಜನ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಹಲವರ ಸಂಖ್ಯೆ ಬಹಳ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಬರ್ನ್ ಇಂಜುರೀಸ್ 40% ಎಬೋ ಇದ್ದರೆ ಸರ್ವೈವಲ್ ಕಷ್ಟ, ಉಳಿಯೋದು ಕಷ್ಟ, ಬದುಕುಳಿಯೋದು ಕಷ್ಟ ಅಂತ ಡಾಕ್ಟರ್ಸ್ ಹೇಳ್ತಾರೆ ಯೂಶಲಿ. ಹಾಗಾಗಿ ಸಾಕಷ್ಟು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಮೇಲ್ನೋಟಕ್ಕೆ ಕಂಡುಬರುತ್ತೆ. 8 ಮಂದಿ ಈಗಾಗಲೇ ಮೃತಪಟ್ಟಿದ್ದಾರೆ. ಬಹಳ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಮಂದಿ ಯಾಕೆ ಆ ಸ್ಫೋಟಕಗಳ ಹತ್ತಿರ ಇದ್ರು ಅಂತ. ಮೊನ್ನೆ ಫರೀದಾಬಾದ್ನಿಂದ ಆ ಸ್ಫೋಟಕಗಳನ್ನ ಸೀಸ್ ಮಾಡಿದ್ರು, ಅದನ್ನ ಶ್ರೀನಗರಕ್ಕೆ ತಂದಿದ್ದಾರೆ ಅಂತ ಹೇಳಲಾಗಿದೆ. ಆ ಸ್ಫೋಟಕಗಳು ಆಸ್ಫೋಟಗೊಂಡಿವೆ ಅಂತ. ಆದ್ರೆ ಆ ಸ್ಫೋಟಕಗಳನ್ನ ಯಾಕೆ ಜವಾಬ್ದಾರಿಯುತವಾಗಿ ಹ್ಯಾಂಡಲ್ ಮಾಡಲಿಲ್ಲ? ಯಾವ ಸ್ಥಿತಿಯಲ್ಲಿತ್ತು ಅದು? ಇದಕ್ಕಿದ್ದ ಹಾಗೆ ಸ್ಫೋಟಗೊಳ್ಳುವ ಸ್ಥಿತಿಯಲ್ಲಿ ಇತ್ತ? ಏನ್ ಕತೆ ಅಂತ. ದೆಹಲಿ ಬ್ಲಾಸ್ಟ್ ನಂತರದಲ್ಲಿ ಇದನ್ನ ಬಹಳ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕಾಗಿತ್ತು. ಯಾಕೆ ಇಂಥ ಬೇಜವಾಬ್ದಾರಿತನ ಅನ್ನುವಂಥ ಪ್ರಶ್ನೆ ಹೇಳುತ್ತೆ.
ಇನ್ನು ಶ್ರೀನಗರದ ಸ್ಫೋಟದಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ನರಳಾಟ ಮುಗಿಲು ಮುಟ್ಟಿದೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಸಿಕ್ಕಾಪಟ್ಟೆ ಸಮಸ್ಯೆ ಉಂಟಾಗಿದೆ ಜಿಎಂಸಿ ಆಸ್ಪತ್ರೆಯಲ್ಲಿ. ಶ್ರೀನಗರದ ಸ್ಫೋಟದಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಅಂದ್ರೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಂಭವನೀಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಟಿಎಂಸಿ ಹಾಸ್ಪಿಟಲ್ ಏನು 18 ಜನ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಹಲವರ ಸಂಖ್ಯೆ ಬಹಳ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಬರ್ನ್ ಇಂಜುರೀಸ್ 40% ಎಬೋ ಇದ್ದರೆ ಸರ್ವೈವಲ್ ಕಷ್ಟ, ಉಳಿಯೋದು ಕಷ್ಟ, ಬದುಕುಳಿಯೋದು ಕಷ್ಟ ಅಂತ ಡಾಕ್ಟರ್ಸ್ ಹೇಳ್ತಾರೆ ಯೂಶುವಲಿ. ಹಾಗಾಗಿ ಸಾಕಷ್ಟು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಮೇಲ್ನೋಟಕ್ಕೆ ಕಂಡುಬರುತ್ತೆ. 8 ಮಂದಿ ಈಗಾಗಲೇ ಮೃತಪಟ್ಟಿದ್ದಾರೆ. ಬಹಳ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಮಂದಿ ಯಾಕೆ ಆ ಸ್ಫೋಟಕಗಳ ಹತ್ತಿರ ಇದ್ರು ಅಂತ. ಮೊನ್ನೆ ಫರೀದಾಬಾದ್ನಿಂದ ಆ ಸ್ಫೋಟಕಗಳನ್ನ ಸೀಸ್ ಮಾಡಿದ್ರು, ಅದನ್ನ ಶ್ರೀನಗರಕ್ಕೆ ತಂದಿದ್ದಾರೆ ಅಂತ ಹೇಳಲಾಗಿದೆ. ಆ ಸ್ಫೋಟಕಗಳು ಆಸ್ಫೋಟಗೊಂಡಿವೆ ಅಂತ. ಆದ್ರೆ ಆ ಸ್ಫೋಟಕಗಳನ್ನ ಯಾಕೆ ಜವಾಬ್ದಾರಿಯುತವಾಗಿ ಹ್ಯಾಂಡಲ್ ಮಾಡಲಿಲ್ಲ? ಯಾವ ಸ್ಥಿತಿಯಲ್ಲಿತ್ತು ಅದು? ಇದಕ್ಕಿದ್ದ ಹಾಗೆ ಸ್ಫೋಟಗೊಳ್ಳುವ ಸ್ಥಿತಿಯಲ್ಲಿ ಇತ್ತ? ಏನ್ ಕತೆ ಅಂತ. ದೆಹಲಿ ಬ್ಲಾಸ್ಟ್ ನಂತರದಲ್ಲಿ ಇದನ್ನ ಬಹಳ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕಾಗಿತ್ತು. ಯಾಕೆ ಇಂಥ ಬೇಜವಾಬ್ದಾರಿತನ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಇನ್ನು ಶ್ರೀನಗರದ ಸ್ಫೋಟದಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ನರಳಾಟ ಮುಗಿಲು ಮುಟ್ಟಿದೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಸಿಕ್ಕಾಪಟ್ಟೆ ಸಮಸ್ಯೆ ಉಂಟಾಗಿದೆ ಜಿಎಂಸಿ ಆಸ್ಪತ್ರೆಯಲ್ಲಿ. ಶ್ರೀನಗರದ ಸ್ಫೋಟದಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಅಂದ್ರೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಂಭವನೀಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಟಿಎಂಸಿ ಹಾಸ್ಪಿಟಲ್ ಏನು 18 ಜನ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಹಲವರ ಸಂಖ್ಯೆ ಬಹಳ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಬರ್ನ್ ಇಂಜುರೀಸ್ 40% ಎಬೋ ಇದ್ದರೆ ಸರ್ವೈವಲ್ ಕಷ್ಟ, ಉಳಿಯೋದು ಕಷ್ಟ, ಬದುಕುಳಿಯೋದು ಕಷ್ಟ ಅಂತ ಡಾಕ್ಟರ್ಸ್ ಹೇಳ್ತಾರೆ ಯೂಶುವಲಿ. ಹಾಗಾಗಿ ಸಾಕಷ್ಟು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಮೇಲ್ನೋಟಕ್ಕೆ ಕಂಡುಬರುತ್ತೆ. 8 ಮಂದಿ ಈಗಾಗಲೇ ಮೃತಪಟ್ಟಿದ್ದಾರೆ. ಬಹಳ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಮಂದಿ ಯಾಕೆ ಆ ಸ್ಫೋಟಕಗಳ ಹತ್ತಿರ ಇದ್ರು ಅಂತ. ಮೊನ್ನೆ ಫರೀದಾಬಾದ್ನಿಂದ ಆ ಸ್ಫೋಟಕಗಳನ್ನ ಸೀಸ್ ಮಾಡಿದ್ರು, ಅದನ್ನ ಶ್ರೀನಗರಕ್ಕೆ ತಂದಿದ್ದಾರೆ ಅಂತ ಹೇಳಲಾಗಿದೆ. ಆ ಸ್ಫೋಟಕಗಳು ಆಸ್ಫೋಟಗೊಂಡಿವೆ ಅಂತ. ಆದ್ರೆ ಆ ಸ್ಫೋಟಕಗಳನ್ನ ಯಾಕೆ ಜವಾಬ್ದಾರಿಯುತವಾಗಿ ಹ್ಯಾಂಡಲ್ ಮಾಡಲಿಲ್ಲ? ಯಾವ ಸ್ಥಿತಿಯಲ್ಲಿತ್ತು ಅದು? ಇದಕ್ಕಿದ್ದ ಹಾಗೆ ಸ್ಫೋಟಗೊಳ್ಳುವ ಸ್ಥಿತಿಯಲ್ಲಿ ಇತ್ತ? ಏನ್ ಕತೆ ಅಂತ. ದೆಹಲಿ ಬ್ಲಾಸ್ಟ್ ನಂತರದಲ್ಲಿ ಇದನ್ನ ಬಹಳ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕಾಗಿತ್ತು. ಯಾಕೆ ಇಂಥ ಬೇಜವಾಬ್ದಾರಿತನ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಇನ್ನು ಶ್ರೀನಗರದ ಸ್ಫೋಟದಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ನರಳಾಟ ಮುಗಿಲು ಮುಟ್ಟಿದೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಸಿಕ್ಕಾಪಟ್ಟೆ ಸಮಸ್ಯೆ ಉಂಟಾಗಿದೆ ಜಿಎಂಸಿ ಆಸ್ಪತ್ರೆಯಲ್ಲಿ. ಶ್ರೀನಗರದ ಸ್ಫೋಟದಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ. ಅಂದ್ರೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಂಭವನೀಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಟಿಎಂಸಿ ಹಾಸ್ಪಿಟಲ್ ಏನು 18 ಜನ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಹಲವರ ಸಂಖ್ಯೆ ಬಹಳ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಬರ್ನ್ ಇಂಜುರೀಸ್ 40% ಎಬೋ ಇದ್ದರೆ ಸರ್ವೈವಲ್ ಕಷ್ಟ, ಉಳಿಯೋದು ಕಷ್ಟ, ಬದುಕುಳಿಯೋದು ಕಷ್ಟ ಅಂತ ಡಾಕ್ಟರ್ಸ್ ಹೇಳ್ತಾರೆ ಯೂಶುವಲಿ. ಹಾಗಾಗಿ ಸಾಕಷ್ಟು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಮೇಲ್ನೋಟಕ್ಕೆ ಕಂಡುಬರುತ್ತೆ. 8 ಮಂದಿ ಈಗಾಗಲೇ ಮೃತಪಟ್ಟಿದ್ದಾರೆ. ಬಹಳ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಮಂದಿ ಯಾಕೆ ಆ ಸ್ಫೋಟಕಗಳ ಹತ್ತಿರ ಇದ್ರು ಅಂತ. ಮೊನ್ನೆ ಫರೀದಾಬಾದ್ನಿಂದ ಆ ಸ್ಫೋಟಕಗಳನ್ನ ಸೀಸ್ ಮಾಡಿದ್ರು, ಅದನ್ನ ಶ್ರೀನಗರಕ್ಕೆ ತಂದಿದ್ದಾರೆ ಅಂತ ಹೇಳಲಾಗಿದೆ. ಆ ಸ್ಫೋಟಕಗಳು ಆಸ್ಫೋಟಗೊಂಡಿವೆ ಅಂತ. ಆದ್ರೆ
ಆ ಸ್ಫೋಟಕಗಳನ್ನ ಯಾಕೆ ಜವಾಬ್ದಾರಿಯುತವಾಗಿ ಹ್ಯಾಂಡಲ್ ಮಾಡಲಿಲ್ಲ? ಯಾವ ಸ್ಥಿತಿಯಲ್ಲಿ ಇತ್ತು ಅದು? ಇದಕ್ಕಿದ್ದ ಹಾಗೆ ಸ್ಫೋಟಗೊಳ್ಳುವ ಸ್ಥಿತಿಯಲ್ಲಿ ಇತ್ತಾ? ಏನ್ ಕತೆ ಅಂತ ದೆಹಲಿ ಬ್ಲಾಸ್ಟ್ ನಂತರದಲ್ಲಿ ಇದನ್ನ ಬಹಳ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕಾಗಿತ್ತು. ಯಾಕೆ ಇಂಥ ಬೇಜವಾಬ್ದಾರಿತನ ಅನ್ನುವಂಥ ಪ್ರಶ್ನೆ ಹೇಳುತ್ತೆ.